ಮಾಡಿರೋದು ಅಲ್ಲಿ ಬೋರ್ಡ್ ಹಾಕಿದೆ ಸರ್, ಮೈಸೂರು ನೋಡಿ ಸೆಂಟ್ರಲ್ ಬಿದ್ದಿದ್ರೆ ನೀರು ಜಾಸ್ತಿ ಇತ್ತು. ನೋಡಿ ತುಂತೂರು ತೊಟ್ಟಿ ಮಧ್ಯದಲ್ಲಿ. ಓಕೆ ಓಕೆ ಆಯ್ತು, ಥ್ಯಾಂಕ್ ಯು. ಮಾತಾಡಿದ್ರು PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡಿದ್ದೀನಿ. ರಾಮಮೂರ್ತಿ ಅವ್ರು ಮಾತಾಡಿದ್ದೀನಿ, ಇದನ್ನು ರೆಡಿ ಮಾಡ್ಕೊಡ್ತಾರೆ. ಅಷ್ಟೊತ್ತವರೆಗೂ ನೀವು ಏನಾದರೂ ಇದು ಇನ್ನು ಸ್ವಲ್ಪ ಏನಾದರೂ ಕಟ್ಟಿ ಇರಬೇಕು ಎಲ್ಲ ಇಂಥದ್ದು ಏನಾದರೂ ಸ್ವಲ್ಪ ಕಟ್ಟಿ ಇರಬೇಕು. ಇಲ್ಲಾಂದರೆ ಯಾರಾದರೂ ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಸರ್, ಬಂಗಾರಪೇಟೆ, ಕೋಲಾರ, ಚಿಂತಾಮಣಿ, ಮಾಗೇಪಲ್ಲಿ ಒಯ್ಯೋ ರಾಷ್ಟ್ರೀಯ ಹೆದ್ದಾರಿ ಇದು. ಯಾಕೆಂದರೆ ಸ್ಟೇಟ್ ಹೈವೇಗಳಲ್ಲಿ ಯಾವುದಾದ್ರೂ ಬ್ರಿಡ್ಜು ಮತ್ತು ಅಪಘಾತಗಳಾದಾಗ ಹೆಚ್ಚು ಈ ಭಾಗದ ಸಂಸದರ ಗಮನಕ್ಕೆ ತರಬೇಕು. ಅದೇ ನಮ್ಮ ಕೋಲಾರ MP ಮಲ್ಲೇಶ್ ಬಾಬು ಅವರು ಏನು ಅಕ್ಟೋಬರು 28ನೇ ತಾರೀಕು 2020ರಲ್ಲಿ ದೊಡ್ಡ ಒಂದು ದುರಂತ ಆಗಿತ್ತು. ಈ ಸೇತುವೆಯಿಂದ ಬರುತ್ತಿದ್ದು ಇದು ಮೈಸೂರು ಸರ್ಕಾರ ಅವಧಿಯಲ್ಲಿ ಕಟ್ಟಿರುವಂಥ ದೊಡ್ಡ ಸೇತುವೆ. ಇದು ಪಾಲಾರ್ ನದಿ. ಇದರಲ್ಲಿ KC ವಾಲಿ ನೀರು ಅನೇಕ ಕೆರೆಗಳಿಗೆ ಹರಿದು ಹೋಗ್ತಾ ಇದೆ. ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಾಗದಂಥ ಇದೇ ಭಾಗದಲ್ಲಿ ಬರುತ್ತಿರುವಂಥ ಸಂಸದರು ಮಲ್ಲೇಶ್ ಬಾಬು ಅವರು ಖುದ್ದು ಸ್ಥಳದಲ್ಲಿ ಬಂದು ಪರಿಶೀಲನೆ ಮಾಡಿ PWD ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮೂಲಕ ರಾಮಮೂರ್ತಿ ಅವರು ಗಮನಕ್ಕೆ ತಂದಾಗ ತಕ್ಷಣ ಎಚ್ಚೆತ್ತುಕೊಂಡು ಎಸ್ಟಿಮೇಟ್ ರೆಡಿ ಮಾಡಿ ಈ ಸೇತುವೆಯನ್ನು ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ರಾತ್ರಿ ವೇಳೆ ವೇಗವಾಗಿ ಬರುವಂಥ ಈ ಒಂದು ಸೇತುವೆ ಕಿರಿದಾಗಿರುವುದರಿಂದ ಏಕಾಏಕಿ ವಾಹನಗಳು ಬಂದಾಗ ಅಪಘಾತಗಳಾಗ್ಬೋದು ಮತ್ತು ಸೇತುವೆಯಿಂದ ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಇಂಥ ಅನೇಕ ಕಡೆ ಘಟನೆಗಳಾಗಿರೋದ್ರಿಂದ ಮುಂಜಾಗ್ರತವಾಗಿ ಈ ಭಾಗದ MP ಅವರು ಈ ಸೇತುವೆ ಆದಷ್ಟು ಬೇಗ ದುರಸ್ತಿ ಮಾಡಿಕೊಡ್ಬೇಕು. ತಡೆಗೋಡೆಗಳು ಮತ್ತು ಇದರ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ದು ಅಂದಾಗ ಪಾಪ ಗುತ್ತಿಗೆದಾರರು ಬೇಗ ತಡೆಗೋಡೆ ಮಾಡಿ ಮತ್ತು ಎಲ್ಲ ಇವತ್ತು ಸುಂದರವಾಗಿ ಯಾವುದೂ ಅಪಾಯವಿಲ್ಲದಂಥ ಪರಿಸ್ಥಿತಿ ಇವತ್ತು ವಾಹನ ವೇಗವಾಗಿ ಹೋಗ್ತಾ ಇದೆ. ಆದ್ದರಿಂದ ಈ ಭಾಗದ ಸಂಸದರಿಗೆ ಈ ಕೋಲಾರ ಜಿಲ್ಲೆಯ ಪರವಾಗಿ ಎಚ್ಚೆತ್ತುಕೊಂಡು ಏನು ಸೇತುವೆ ದುರಸ್ತಿ ಮಾಡಿಕೊಟ್ಟಿರೋರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ರಸ್ತೆಗಳೆಲ್ಲ ಅವರ ವ್ಯಾಪ್ತಿಗೆ ಬರ್ತಾ ಇದೆ. ಆದ್ದರಿಂದ ಈ ಒಂದು ಸೇತುವೆ ಇವತ್ತು ದುರಸ್ತಿ ಮಾಡಿಕೊಟ್ಟಿರೋದ ಎಲ್ಲ ವಾಹನಗಳು ಯಾವುದೇ ಭಯಭೀತರಾಗಿಲ್ಲದಂತೆ ವೇಗವಾಗಿ ಸಂಚಲನೆ ಮಾಡ್ತದೆ. ಮತ್ತೊಮ್ಮೆ ಅವರಿಗೆ